ಕ್ವಶನ್ ಎಲ್ಲರೂ ಹಾಲು ಕುಡಿದ್ರಾ? ಈಗ ನಾನು ನಿಮ್ಗೆ ವಾರದ ವಿಷಯ ಬಗ್ಗೆ ಚರ್ಚೆ ಮಾಡೋಣ. ಏನ್ ಮಾಡೋಣ? ಚರ್ಚೆ. ಏನು ಚರ್ಚೆ? ಈಗ ಚರ್ಚೆ. ವಾರದ ವಿಷಯ ಯಾವುದು ಮಕ್ಕಳ? ಎಲ್ಲ ನನ್ನ ಏನು ವಾರದ ವಿಷಯ? ಸೂರ್ಯ, ಚಂದ್ರ, ನಕ್ಷತ್ರ. ನಿನ್ನೆ ಯಾವ್ದ್ರ ಬಗ್ಗೆ ತಿಳ್ಕೊಂಡ್ವಿ ಮಕ್ಕಳ? ನಾವು ಸೂರ್ಯನ ಬಗ್ಗೆ ತಿಳ್ಕೊಂಡ್ವಲ್ವ ಮಕ್ಕಳ? ಹಾ, ಇವತ್ತು ನಾವು ಚಂದ್ರನ ಬಗ್ಗೆ ತಿಳ್ಕೊಳ್ಳೋಣ. ಯಾವ್ದ್ರ ಬಗ್ಗೆ? ಚಂದ್ರ ನೋಡಿದ್ದೀರಾ ನೀವೆಲ್ಲ? ಎಲ್ಲಿರ್ತಾನೆ ಚಂದ್ರ? ಆಕಾಶದಲ್ಲಿ ಇರ್ತಾನೆ. ಎಷ್ಟೊತ್ತಲ್ಲಿ ಹುಡ್ತಾನೆ ಚಂದ್ರ? ಸಾಯಂಕಾಲ. ಎಲ್ಲಿರ್ತಾನೆ ಚಂದ್ರ? ಪಶ್ಚಿಮದಲ್ಲಿ. ಎಲ್ಲಿರ್ತಾನೆ? ಚಂದ್ರ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ. ಏನ್ ಹೇಳಿ? ಚಂದ್ರ ಭೂಮಿಯ ನೈಸರ್ಗಿಕ ಒಂದು ಉಪಗ್ರಹ. ಚಂದ್ರನು ಸೌರಮಂಡಲದಲ್ಲಿ ಐತಲ್ಲ, ಚಿತ್ರ ನಮ್ಮ ಬಿಡಿಸಿದ್ವಲ್ಲ, ಸೌರಮಂಡಲದಲ್ಲಿ ಎರಡನೇ ದೊಡ್ಡ ಉಪಗ್ರಹ ಚಂದ್ರ. ಸೌರಮಂಡಲದಲ್ಲಿ ಎಷ್ಟನೇ ಉಪಗ್ರಹ? ಎರಡನೇ ದೊಡ್ಡ ಉಪಗ್ರಹ ಚಂದ್ರ. ಏನಪ್ಪ ಇಲ್ಲಿ ನೋಡಿ ನನ್ನ ಚಂದ್ರ, ಅದು ಸ್ವಂತ ಹೊಳೆಯೋಲ್ಲ. ಏನ್ ಹೇಳಿ? ಸ್ವಂತ ಅದು ಹೊಳೆಯಲ್ಲ. ಸೂರ್ಯನ ಕಿರಣ ತಗೊಂಡು ನಮಗೆ ಬೆಳಕನ್ನು ಕೊಡುತ್ತೆ. ಗೊತ್ತಾಯ್ತಾ? ಚಂದ್ರ ಏನು ಸ್ವಂತ ಹೊಳೆಯೋದಿಲ್ಲ. ಏನ್ ಹೇಳು? ಸ್ವಂತ ಹೊಳೆಯಲ್ಲ. ಅದಾಗದೆ ಹೊಳೆಯಲ್ಲ. ಸೂರ್ಯ ಹೊಳಿತಾನೆ ಗೊತ್ತಾ? ಸೂರ್ಯನ ಕಿರಣ ಹೆಂಗಿರುತ್ತೆ? ಬೆಂಕಿ ಚೆಂಡು ಸೂರ್ಯ ಅಲ್ವಾ? ಚಂದ್ರ ಹೊಳೆಯಲ್ಲ. ಅದು ಸೂರ್ಯನ ಕಿರಣ ತಗೊಂಡೆ ನಮಗೆ ಬೆಳಕನ್ನು ಕೊಡುತ್ತೆ ಅಲ್ವಾ ಮಕ್ಕಳ? ಚಂದ್ರನ ಉಪಗ್ರಹದಲ್ಲಿ ನೀರೇ ಇಲ್ಲ. ಏನಿಲ್ಲ? ನೀರೇ ಇಲ್ಲ. ಅಲ್ಲಿ ಜೀವಿಸಕ್ಕಾಗಲ್ಲ. ಸಸ್ಯಗಳು ಗಿಡಗಳು ಯಾವುದು ಅಲ್ಲಿ ಇಲ್ಲ. ಗೊತ್ತಾಯ್ತಾ ಮಕ್ಕಳ? ಚಂದ್ರ ಎಲ್ಲಿರ್ತಾನೆ? ಆಕಾಶದಲ್ಲಿ. ಯಾವ ಕಡೆ ಬಿಡ್ತಾನೆ? ಪಶ್ಚಿಮದಲ್ಲಿ. ಯಾವ ಕಡೆ ಬಿಡ್ತಾನೆ? ಅದು ಸ್ವಂತ ಹೊಳೆಯುತ್ತಾ? ಇಲ್ಲ. ಏನ್ ಸ್ವಂತ ಹೊಳೆಯುತ್ತಾ? ಸೂರ್ಯನ ಕಿರಣ ತಗೊಂಡು ನಮ್ಗೆ ಬೆಳಕನ್ನು ಕೊಡುತ್ತೆ. ಅಲ್ಲಿ ನೀರಿದೆಯಾ ಗ್ರಹದಲ್ಲಿ? ಇಲ್ಲ. ಗೊತ್ತಾಯ್ತಾ ಮಕ್ಕಳ? ಚಂದ್ರ ಸೌರಮಂಡಲದ ಎರಡನೇ ದೊಡ್ಡ ಉಪಗ್ರಹ. ಎಷ್ಟನೇ ದೊಡ್ಡ ಉಪಗ್ರಹ? ಜನ ಹೇಳಿ, ಎಷ್ಟನೇ ಉಪಗ್ರಹ? ಈಗ ಸೂರ್ಯ, ಚಂದ್ರ, ನಕ್ಷತ್ರದ ಆಟ ಆಡಿಸ್ತಾ